ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರನ್ನು ನಾವು ಅದ್ಭುತ ಕಾರ್ಯಗಳನ್ನು ಮಾಡುವಂತೆ ಒತ್ತಾಯಪಡಿಸ್ತೇವೆ. ಹಾಗೆ ಒತ್ತಾಯ ಮಾಡುವುದರ ಮೂಲಕ ನಾವು ದೇವರನ್ನು ಪರೀಕ್ಷೆಗೆ ಒಳಪಡಿಸ್ತೇವೆ. ಯೇಸು ಅಡವಿಯಲ್ಲಿದ್ದಂಥ ಸಂದರ್ಭದಲ್ಲಿ ಎರಡನೆಯ ಶೋಧನೆ ಕರ್ತನನ್ನು ಬಹಳ ಕಾಡಿಸ್ತದೆ, ಬಹಳ ಕಾಡಿಸ್ತದೆ. ಮತ್ತಾಯ 4ನೇ ಅಧ್ಯಾಯ 6 ನೀವು ನೋಡೋದಾದರೆ, ನೀನು ದೇವಕುಮಾರನಾಗಿದ್ದರೆ ನಿನಗಾಗಿಯೇ ಕೆಳಗೆ ಧುಮುಕು ಅನ್ನುವಂಥ ಒಂದು ವಾಕ್ಯ ಮತ್ತಾಯ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಅಲ್ಲಿ ಬಹಳ ಸ್ಪಷ್ಟವಾಗಿ ವಾಕ್ಯ ಏನು ಹೇಳ್ತದೆ ಅಂತಂದರೆ, ನೀನು ದೇವಕುಮಾರನಾಗಿದ್ದರೆ ನೀನಾಗಿಯೇ ಕೆಳಕ್ಕೆ ಧುಮುಕು. ಯಾಕೆಂದರೆ ಯಾವ ಸಮಯದಲ್ಲಾದರೂ ನಿನ್ನ ಕಾಲು ಕಲ್ಲಿಗೆ ಅಪ್ಪಳಿಸಿದಂತೆ ಆತನು ತನ್ನ ದೂತರಿಗೆ ನಿನ್ನ ವಿಷಯವಾಗಿ ಅಪ್ಪಣೆ ಕೊಡುವನು ಮತ್ತು ಅವರು ನಿನ್ನನ್ನು ತಮ್ಮ ಕೈ ಕೆಳಗೆ ಎತ್ತಿಕೊಳ್ಳುವರು ಎನ್ನುವುದಾಗಿ ಬರೆದಿದೆ. ಇಲ್ಲಿ ಕೀರ್ತನೆಗಳು 91 ನೀವು ಗಮನಿಸೋದಾದರೆ ಅಲ್ಲಿ ನಾವು ನೋಡ್ತೇವೆ, ದೇವರು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡ್ತಾನೆ, ನಿನ್ನ ಕಾಲು ಕಲ್ಲಿಗೆ ತಗಲುತ್ತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಒಂದು ಕಡೆ. ಇನ್ನೊಂದು ಕಡೆ ಇಲ್ಲಿ ನೋಡಿ ಎಂತಹ ಶೋಧನೆ ಅಂತಂದರೆ, ಅಲ್ಲೇ 4:7 ದೇವರು ಎಷ್ಟು ಚಂದವಾಗಿ ಅವನ ಸೈತಾನನ ಬಾಯನ್ನು ಮುಚ್ಚಿಸ್ತಾರೆ ಅಂತಂದರೆ, ನೀನು ನಿನ್ನ ದೇವರಾದ ಕರ್ತನನ್ನು ಶೋಧಿಸಬಾರದು ಎಂಬುದು ಸಹ ಅಲ್ಲಿ ಬರೆದಿದೆ ಕಣಯ್ಯ ಎನ್ನುವುದಾಗಿ ಕರ್ತನು ಹೇಳ್ತಾನೆ. ಇದು ಒಂದು ಮುಖ್ಯವಾದಂಥ ಒಂದು ತತ್ವ. ಏನಪ್ಪ ಅಂತಂದರೆ, ಇದನ್ನು ನಮ್ಮ ದಿನನಿತ್ಯದ ಜೀವನಕ್ಕೆ ನಾವು ಅಳವಡಿಸಿಕೊಂಡರೆ ಇಲ್ಲಿ ಯೇಸು ಕ್ರಿಸ್ತನ ಶೋಧನೆಗಳು ಏನಾಗಿತ್ತೋ ಅದು ಇವತ್ತು ನಮ್ಮದಾಗಿದೆ. ಇವತ್ತು ಶ್ರೇಷ್ಠವಾದಂಥ ಮನುಷ್ಯ ಯಾಕೆ ಅವನ ಶ್ರೇಷ್ಠತೆಯನ್ನು ಕಳೆದುಕೊಳ್ಳುತ್ತಾ ಇದ್ದಾನೆ? ಅವನ ನಂಬಿಕೆಯನ್ನು ಯಾಕೆ ಕಳೆದುಕೊಳ್ತಾ ಇದ್ದಾನೆ? ಅವನ ವಿಶ್ವಾಸದಲ್ಲಿ ಯಾಕೆ ದೃಢವಾಗಿಲ್ಲ? ನೋಡಿ ಅಲ್ಲ, ಇಲ್ಲಿ ಕೀರ್ತನೆ 91 ವಾಗ್ದಾನದ ಪ್ರಕಾರ ದೇವಾಲಯದ ಅಂಗಳಕ್ಕೆ ಸುರಕ್ಷಿತವಾಗಿ ತಲುಪುವವು. ಆಹಾ, ಇವನು ಶ್ರೇಷ್ಠವಾದಂಥ ದೇವ ಮನುಷ್ಯ. ಅವನ ನಂಬಿಕೆಯನ್ನು ನೋಡಿರಿ. ಅವನ ದೇವರ ವಾಗ್ದಾನವನ್ನು ಪಡೆದುಕೊಂಡು ಅವನು ಗಾಯಗೊಳ್ಳಲೇ ಇಲ್ಲ. ಏನಂದರೆ, ನಾವು ದೇವರನ್ನು ಶೋಧಿಸುವುದು ತಪ್ಪು. ದೇವರನ್ನು ನಾವು ಯಾವುದೇ ಕಾರಣಕ್ಕೂ ಶೋಧನೆಗೆ ಒಳಪಡಿಸಬಾರದು. ಪ್ರಿಯರೇ, ದೇವಾಲಯದ ಶಿಖರದಿಂದ ಇಳಿದು ಹೋಗೋದಕ್ಕೆ ಮೆಟ್ಟಿಲುಗಳಿರುವಾಗ ಜಿಗಿಯುವ ಅಗತ್ಯ ಏನಿದೆ? ದೇವರು ಒದಗಿಸಿರ್ತಕ್ಕಂಥ ಸೌಲಭ್ಯಗಳನ್ನು ನಾವು ಬಳಸಿಕೊಳ್ಳಬೇಕು. ಆ ಸೌಲಭ್ಯಗಳು ನಮಗೆ ದಾರಿಯಾಗಬೇಕು. ಯಾಕಂದರೆ ದೇವರು ಉನ್ನತನು, ಮಹೋನ್ನತನು, ಪ್ರೀತಿ ಮಾಡುವವನು, ನಮಗಾಗಿ ಕಲ್ವರಿ ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿದಂಥವನು ಅನ್ನುವಂಥದ್ದನ್ನು ನಾವು ಮರೆಯಬೇಕಾಗಿದೆ ಎಂಬುದು ಸತ್ಯ ಅಲ್ಲ. ಅನೇಕರು ಸುಳ್ಳು ಹೇಳ್ತಾರೆ. ದೇವರು ನಮಗಾಗಿ ರಕ್ತವನ್ನು ನಾವು ನೆನೆಸ್ಕೋಬೇಕು, ಮರಿಬಾರ್ದು. ನಾವು ಮರೆತು ಬಿಡ್ತೇವೆ. ಮರೆಯಬೇಕಾಗಿದೆ ಅಂತಾರೆ ಅನೇಕರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವಾ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಯೇಸುವೇ, 7 ಲ್ಯಾಂಪ್ಸ್ ಚಾನಲ್ ಜಗತ್ತಿನ ಮೂಲೆಗೂ ಚೆಲ್ಲಲ್ಪಡಲಿ ದೇವರೇ. ಯಾರ್ಯಾರು 7 ಲ್ಯಾಂಪ್ಸ್ ಚಾನಲ್ ನೋಡ್ತಿದ್ರು ಅಪ್ಪ,
ಅವ್ರಿಗಿರ್ತಕ್ಕಂಥ ಎಲ್ಲ ಸಂಕಟಗಳು ಯೇಸುವಿನ ನಾಮದಲ್ಲಿ ದೂರ ಆಗಲಿ, ಯೇಸುವಿನ ನಾಮದಲ್ಲಿ ದೂರ ಆಗಲಿ, ಯೇಸುವಿನ ನಾಮದಲ್ಲಿ ದೂರ ಆಗಲಿ ಸ್ವಾಮಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್.